ಪವರ್ ಶೇರಿಂಗ್ ವಿಷಯ ರಾಜ್ಯ ಕಾಂಗ್ರೆಸ್ ಅಲ್ಲಿ ಇನ್ನೂ ಮುಂದುವರೆದಿದೆ. ಸಿಎಂ ಟೀಮ್ ಫಾರಿನ್ ಟೂರ್ ಅಂತ ಹೇಳಿ ಒಂದು ಅಸ್ತ್ರವನ್ನ ಹೂಡಿದ್ರೆ ಇದಕ್ಕೆ ಪ್ರತ್ಯಸ್ತ್ರವಾಗಿ ಡಿಕೆಶಿ ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಅನ್ನ ನಡೆಸಲಾಗಿದೆ ಅಂತ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ನಾಯಕತ್ವ ಬದಲಾವಣೆ ವಿಷಯವಾಗಿ ಡಿಕೆಶಿ ಆಪ್ತ ಬಾಲಕೃಷ್ಣರಿಂದ ಔತಣಕೂಟ ಏರ್ಪಡಿಸಲಾಗಿತ್ತು. ಬರ್ಡೇ ಪಾರ್ಟಿ ನೆಪದಲ್ಲಿ ಕರೆದಂತ ಈ ಡಿನ್ನರ್ಗೆ 20ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಿಎಂ ಬದಲಾವಣೆ ಬಗ್ಗೆನೇ ಪಾರ್ಟಿಯಲ್ಲಿ ಡಿಕೆ ಬಣದ ನಾಯಕರು ಚರ್ಚೆ ಮಾಡಿದ್ದಾರೆ. ವರಿಷ್ಠರ ಮಧ್ಯಪ್ರವೇಶಕ್ಕೆ ಒತ್ತಡ ಹೇರೋದಕ್ಕೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆಶಿಗೆ ಬೆಂಬಲ ನೀಡುವಂತೆ ಸಮಾಲೋಚನೆಯನ್ನು ಕೂಡ ಮುಂದುವರೆಸಿದ್ದಾರೆ. ಯಾವ ತರ ಪ್ಲಾನ್ ಅನ್ನ ಮುಂದೆ ಮಾಡಬೇಕು, ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಈ ಪವರ್ ಶೇರಿಂಗ್ ವಿಷಯವಾಗಿ ಏನು ನಡೆದಿತ್ತು ಈ ಹಿಂದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟರೆ ಇದಕ್ಕೆಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಸಿಎಂ ಬಣದಿಂದ ಬೇರೆದೇ ತಂತ್ರ ನಡೀತಾ ಇದ್ರೆ, ಇನ್ನೊಂದು ಕಡೆ ಡಿಕೆ ಬಣದಿಂದ ಪ್ರತಿ ತಂತ್ರ ನಡೆದಿದೆ. ಸೊ ಈ ಬಗ್ಗೆ ಡಿನ್ನರ್ ಪಾರ್ಟಿಯಲ್ಲಿ ಪಾಲ್ಗೊಂಡವ್ರು ಏನೇನು ಹೇಳಿದ್ದಾರೆ ಕೇಳೋಣ. ಸರ್, ನಾಡ್ದು ನಂದು ಹುಡ್ತಪ್ಪ ಇದೆ, ನಾನು ಇರಲ್ಲ. ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲಾರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದಿ ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸೋ ಶಾಸಕರುಗಳು. ಡಿ ಕೆ ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ. ಇಲ್ಲಿ ಒಂದು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ. ಡೆಲ್ಲಿಗೆ ಹೋದಂಥವ್ರು ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂಥ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತಿಲ್ಲ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರೆ. ಒಂದ್ ಕಡೆ ಸಿಎಂ ಬಣದಿಂದ ವಿದೇಶ ಪ್ರವಾಸದ ಒಂದು ತಂತ್ರವನ್ನ ರೂಪಿಸಿದ್ರೆ, ಈಗ ಬರ್ಡೇ ನೆಪದಲ್ಲಿ ಡಿಕೆ ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಡಿಕೆ ಪರವಾಗಿ ನಿಂತ್ಕೊಳ್ಳೋದು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಯಾವ ತರ ಒತ್ತಡ ಹೇರೋಕ್ ಪ್ಲಾನ್ ಅಂದ್ರೆ ಅಲ್ಲಿಗೆ ಹೋಗಿ ಶಾಸಕರ ಬೆಂಬಲ ಇಷ್ಟಿದೆ ಅಂತ ತೋರಿಸೋದಾ, ಅಥವಾ ಪವರ್ ಶೇರಿಂಗ್ ವಿಷಯವಾಗಿ ಒಂದು ಕ್ಲಾರಿಟಿ ಬೇಕು ಅಂತನಾ? ಹೇಗೆ 100% ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿಗೋಸ್ಕರವಾಗಿಯೇ ಈ ರೀತಿಯಾದಂಥ ಒಂದು ಕಸರತ್ತು, ಲಾಬಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಶರ್ಮಿತಾ. ಯಾಕಂತ ಹೇಳಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1ನಿಂದಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆಯ ಚರ್ಚೆ ತೀವ್ರಗೊಳ್ತಾ ಇರ್ತಕ್ಕಂಥ, ನಾಯಕತ್ವ ಬದಲಾವಣೆಯ ಚರ್ಚೆ ಜೀವಂತವಾಗಿರ್ತಕ್ಕಂಥದ್ದು. ಸೊ ಇದೀಗ ಏನು 2.5 ವರ್ಷ ಕಳೆದಂಥ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದತ್ಯಾಗವನ್ನು ಮಾಡಿಲ್ಲ. ಇದು ಎಲ್ಲ ಒಂದು ಕಡೆಗೆ DCM DK ಶಿವಕುಮಾರ್ ಸೇರಿದಂತೆ ಅವರ ಬೆಂಬಲಿಗರಲ್ಲಿ ಒಂದು ರೀತಿ ಅಸಮಾಧಾನ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವಾಗ 2.5 ವರ್ಷ ಕಳೀತು, ಆಗ DCM DK ಶಿವಕುಮಾರ್ ಅವರ ಬಣದಿಂದ ಹೇಳಿಕೆಗಳು ಅಂದರೆ ನಾಯಕತ್ವ ಬದಲಾವಣೆಯ ಹೇಳಿಕೆಗಳು, ಬಹಿರಂಗವಾದಂಥ ಒಂದು ಅಸಮಾಧಾನಗಳು ಹೊರಹೊಮ್ತಾ ಇರ್ತಕ್ಕಂಥದ್ದು. ಸೊ ಇದೀಗ ನಾಯಕತ್ವ ಬಿಕ್ಕಟ್ಟು ತೀವ್ರಗೊಳ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇದೀಗ DCM DK ಶಿವಕುಮಾರ್ ಅವರು ಎಲ್ಲೊಂದು ಕಡೆಗೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರ ಬಣದ ಕೆಲ ಶಾಸಕರು ಮತ್ತು MLCಗಳು ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಆ ಒಂದು ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿಯೇ DCM DK ಶಿವಕುಮಾರ್ ಸೇರಿದಂತೆ ಕೆಲ ಅವರ ಬೆಂಬಲಿಗರು ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಏರಿ ಬ್ರೇಕ್ ಹಾಕ್ಸೋದಕ್ಕೆ ಮುಂದಾಗಿದ್ರು. ಆದರೆ ಅದೆಲ್ಲದಕ್ಕೂ ಕೂಡ ಮಣೆ ಹಾಕದ CM ಬೆಂಬಲಿಗರು ವಿದೇಶಕ್ಕೆ ಹಾರಿದ್ದಾರೆ, ಅಲ್ಲೂ ಕೂಡ ಪ್ರವಾಸದಲ್ಲಿದ್ದಾರೆ. ಇದೀಗ ಅದಕ್ಕೆ ಪ್ರತಿಯಾಗಿ ಒಂದು ರೀತಿ ಕೌಂಟರ್ ಕೊಡುವೆಂಬಂತೆ ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರ ಗಮನ ಸೆಳೆಯಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತಡರಾತ್ರಿ DK ಶಿವಕುಮಾರ್ ಅವರ ಆಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗನ್ನು ನಡೆಸಿರುವಂಥದ್ದು. ಭಾಳ ಮುಖ್ಯವಾಗಿ ಬಸವರಾಜ್ ಶಿವಗಂಗಾ, ನಯನ ಮೋಟಮ್ಮ, ರವಿ ಗಣಿಗ, ಪ್ರಕಾಶ್ ಕುಳಿವಾಡ, ಪ್ರಕಾಶ್ ಹುಕ್ಕೇರಿ, ಎಸ್ಪೆಷಲಿ ಇಬ್ಬರು ಸಚಿವರಾದಂಥ ಚಿತ್ರದುರ್ಗದ ಡಿ ಸುಧಾಕರ್ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮಂಕಾಳ ವೈದ್ಯ ಇಬ್ಬರು ಸಚಿವರು ಕೂಡ ಭಾಗವಹಿಸಿರುವಂಥದ್ದು. ಮತ್ತೊಂದು ಕಡೆಯಾಗಿ CM ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪಾವಗಡ ವೆಂಕಟೇಶ್, ಮತ್ತೊಂದು ಕಡೆಯಾಗಿ ಇನ್ನೊಂದು ಇಬ್ಬರು ಶಾಸಕರುಗಳು ಕೂಡ ಈ ಒಂದು ಇದರಲ್ಲಿ ಭಾಗವಹಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಏನು CM ಸಿದ್ದರಾಮಯ್ಯನವರ ಆಪ್ತ ಶಾಸಕರುಗಳು ಕೂಡ ಇದೀಗ
ಡಿ ಕೆ ಶಿವಕುಮಾರ್ ಅವರು ಗಳವನ್ನು ಹಾಕಿದ್ದಾರೆ, ಅವರನ್ನು ಕೂಡ ವಿಶ್ವಾಸಕ್ಕೆ ಪಡ್ಕೊಳ್ಳೋದಕ್ಕೆ ಮುಂದಾದ್ರ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಯಾಕಂದರೆ ಆ ಒಂದು 20 ಮಂದಿ ಶಾಸಕರಲ್ಲಿ ಏನು ಬಹುತೇಕ ಮಂದಿ ಏನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ, ಈ ಒಂದು ಡಿನ್ನರ್ ಮೀಟಿಂಗ್ ನಾಯಕತ್ವ ಬದಲಾವಣೆಯ ಹೊತ್ತಿನಲ್ಲಿ ಒಂದು ರೀತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಮೂಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಈ ಒಂದು ಡಿನ್ನರ್ ಮೀಟಿಂಗ್ ಮುಗಿದ ಬಳಿಕ ಮಾತನಾಡಿರುವಂಥ ಬಹುತೇಕ ಶಾಸಕರುಗಳು ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನಾಡಿರುವಂಥದ್ದು. ಅಂದರೆ ಈ ಒಂದು ಗೊಂದಲ ಹೀಗೆ ಮುಂದುವರಿಸಿಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ. ಒಂದು ಹೈಕಮಾಂಡ್ ನಾಯಕರು ಒಂದು ಕ್ಲಾರಿಟಿಯನ್ನು ಕೊಡಬೇಕು, ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಗೊಂದಲಕ್ಕೆ ತೆರೆ ಎಳಿಬೇಕು. ಅಂಥದ್ದೊಂದು ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಔತಣಕೂಟ ಆಯೋಜನೆ ಮಾಡಿದಂಥ ಮಾಗಡಿ ಬಾಲಕೃಷ್ಣ ಅವರು ಹೇಳಿರುವಂಥದ್ದು. ಮತ್ತೊಂದು ಕಡೆಯಾಗಿ ಈ ಒಂದು CM ಡಿ ಕೆ ಶಿವಕುಮಾರ್ ಅವರ ಬಣ ಔತಣಕೂಟ ಆಯೋಜನೆಗೂ ಮುನ್ನ CM ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಿನ್ನೆ ದಲಿತ ಸಚಿವರು ಅಂದರೆ ಒಳ ಮೀಸಲಾತಿ ವಿಚಾರವಾಗಿ ದಲಿತ ಸಚಿವರು ಮತ್ತು ಆ ದಲಿತ ಸಮುದಾಯದ ಶಾಸಕರ ಒಂದು ಸಭೆ ನಡೀತು. ಮೇಲ್ನೋಟಕ್ಕೆ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ನಡೆದರೂ ಕೂಡ ಆಂತರಿಕವಾಗಿ ಎಲ್ಲ ಒಂದು ಕಡೆಗೆ ಅದು ದಲಿತ CM ಕೂಗಿನ ಒಂದು ವಿಚಾರವಾಗಿ ಚರ್ಚೆ ನಡೀತು ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಕೌಂಟರ್ ಕೊಡುವೆಂಬಂತೆ ತಡರಾತ್ರಿ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ಈ ಒಂದು ಸಭೆಯನ್ನು ಸೇರೋದ್ರ ಮುಖಾಂತರ CM ಬಣಕ್ಕೆ ಒಂದು ಸೆಡ್ಡನ್ನು ಹೊಡೆದಿದ್ದಾರೆ. ಮತ್ತೊಂದು ಕಡೆಗೆ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಮೆಸೇಜ್ ಪಾಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು.